ಜೈಲಿನಲ್ಲೂ ಮೊಬೈಲ್ ಬಳಕೆಯ ಆರೋಪ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಸಿದ ವಿಡಿಯೋ ವೈರಲ್. ಜೈಲಿನೊಳಗೆ ಮೊಬೈಲ್ ಹೇಗೆ ಬಂತು? ವಿಡಿಯೋ ವೈರಲ್ ಬೆನ್ನಲ್ಲೇ ಜೈಲಿನಲ್ಲಿ ಭಾರೀ ತಪಾಸಣೆ. ಸಿಸಿಬಿ ದಾಳಿ ವೇಳೆ ಬ್ಯಾರಕ್ನಿಂದ 5G ಆಂಡ್ರಾಯ್ಡ್ ಮೊಬೈಲ್ ಪತ್ತೆ. ಮೊಬೈಲ್ನಲ್ಲಿ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ನೆಟ್ಫ್ಲಿಕ್ಸ್ ವಿಡಿಯೋಗಳು ಸೇರಿದಂತೆ ಹಲವು ಆಪ್ಗಳು ಪತ್ತೆಯಾಗಿರುವ ಮಾಹಿತಿ. ಮೊಬೈಲ್ ಯಾರದ್ದು? ಜೈಲಿನೊಳಗೆ ತಂದವರ್ಯಾರು? ಯಾರೊಂದಿಗೆ ಸಂಪರ್ಕದಲ್ಲಿದ್ರು ಪ್ರಜ್ವಲ್? ಪ್ರಕರಣದ ಬೆನ್ನಲ್ಲೇ ಜೈಲು ಅಧಿಕಾರಿಗಳ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಜೈಲಿನೊಳಗೆ ಮೊಬೈಲ್ ಪ್ರಕರಣಕ್ಕೆ ಇದೀಗ ಹೊಸ ತಿರುವು ಸಿಕ್ಕಿರುವಂತದ್ದು. ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣಗೆ ಮೊಬೈಲ್ ಕೊಟ್ಟವರ್ಯಾರು ಎನ್ನುವುದೇ ಈಗ ದೊಡ್ಡ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಸುತ್ತಿದ್ದಂತಹ ದೃಶ್ಯ ಈಗ ವೈರಲ್ ಆಗಿರುವಂತದ್ದು. ಜೈಲಿನೊಳಗೆ ಮೊಬೈಲ್ ಬಳಕೆಗೆ ಅವಕಾಶ ಕೊಟ್ಟವರ್ಯಾರು? ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಜೈಲು ಅಧಿಕಾರಿಗಳಲ್ಲಿ ಆತಂಕ ವ್ಯಕ್ತವಾಗಿದೆ. ಪ್ರಜ್ವಲ್ ರೇವಣ್ಣ ಇದ್ದ ಬ್ಯಾರಕ್ನಲ್ಲಿ ಅಧಿಕಾರಿಗಳಿಂದ ತೀವ್ರ ತಪಾಸಣೆ ನಡೀತಾ ಇದೆ. ತಪಾಸಣೆ ವೇಳೆ ಆಂಡ್ರಾಯ್ಡ್ ಮೊಬೈಲ್ ಈಗ ಪತ್ತೆಯಾಗಿದೆ. ಮೊಬೈಲ್ನಲ್ಲಿ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ವಿಡಿಯೋ ಸೇರಿದಂತೆ ಹಲವು ಆಪ್ಗಳು ಇದೆ ಎಂಬಂತಹ ಮಾಹಿತಿ ಈಗ ಪತ್ತೆಯಾಗಿದೆ. ಹೈ ಸೆಕ್ಯೂರಿಟಿ ಜೈಲಿನೊಳಗೆ ಮೊಬೈಲ್ ತಲುಪಿದ್ದು ಹೇಗೆ? ಜೈಲು ಸಿಬ್ಬಂದಿಯ ನಿರ್ಲಕ್ಷ್ಯವೇ ಅಥವಾ ಇದರ ಹಿಂದೆ ದೊಡ್ಡ ಜಾಲ ಇದೆಯೇ ಎಂಬುದನ್ನ ತನಿಖೆಯ ಮೂಲಕವೇ ತಿಳಿಯಬೇಕಾಗಿದೆ. ಮೊಬೈಲ್ ಯಾರಿಂದ ಬಂತು? ಯಾರೊಂದಿಗೆ ಸಂಪರ್ಕದಲ್ಲಿದ್ರು? ಹಾಗೆ ಎಷ್ಟು ದಿನಗಳಿಂದ ಮೊಬೈಲ್ ಬಳಸ್ತಾ ಇದ್ರು ಎಂಬುದನ್ನ ತನಿಖೆ ಮಾಡಬೇಕಾಗಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಇದೀಗ ತನಿಖೆಯಲ್ಲಿ ಉತ್ತರ ಹುಡುಕಲಾಗ್ತಾ ಇರುವಂತದ್ದು. ಜೈಲಿನೊಳಗೆ ಮೊಬೈಲ್ ಪ್ರಕರಣ ರಾಜ್ಯಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಸಿರುವ ವಿಡಿಯೋ ಈಗ ವೈರಲ್. ಮೊಬೈಲ್ ಬಳಕೆ ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಜೈಲಿನಲ್ಲಿ ಅಧಿಕಾರಿಗಳಿಂದ ತೀವ್ರ ತಪಾಸಣೆ ನಡೆಯುತ್ತಿದೆ. ಪ್ರಜ್ವಲ್ ರೇವಣ್ಣ ಇದ್ದ ಬ್ಯಾರಕ್ನಿಂದ ಮೊಬೈಲ್ ಪತ್ತೆಯಾಗಿದೆ. ಜೈಲಿನೊಳಗೆ ಮೊಬೈಲ್ ಹೇಗೆ ಬಂತು? ಯಾರು ಮೊಬೈಲ್ ನೀಡಿದ್ರು? ಇನ್ನು ಯಾರಾದರೂ ಮೊಬೈಲ್ ಬಳಸ್ತಾ ಇದ್ದಾರಾ? ಈ ಕುರಿತು ತನಿಖೆ ಚುರುಕಾಗಿದೆ. ಜೈಲಿನೊಳಗೆ ಮೊಬೈಲ್ ಬಳಕೆ ಆರೋಪ, ಮೊಬೈಲ್ ವಶ. ಸಿಸಿಬಿ ದಾಳಿ, ಜೈಲು ಅಧಿಕಾರಿಯ ಅಮಾನತು ಮತ್ತು ಪ್ರಜ್ವಲ್ ರೇವಣ್ಣ ಅವರ ಸ್ಥಳಾಂತರ. ಈ ಎಲ್ಲ ಬೆಳವಣಿಗೆಗಳು ಇದೀಗ ಭಾರೀ ಚರ್ಚೆಗೆ ಕಾರಣವಾಗಿವೆ. ಮುಂದಿನ ದಿನಗಳಲ್ಲಿ ತನಿಖೆಯಿಂದ ಇನ್ನಷ್ಟು ಸ್ಫೋಟಕ ಮಾಹಿತಿಗಳು ಹೊರಬೀಳುತ್ತವೆಯೇ? ಕಾದು ನೋಡಬೇಕಿದೆ. ಮೊಬೈಲ್ ಯಾರಿಂದ ಬಂತು ಎಂಬುದು ಪತ್ತೆಯಾಗುತ್ತಿದೆಯೇ ಅಥವಾ ಜೈಲಿನೊಳಗೆ ಈ ಮೊಬೈಲ್ ಜಾಲದ ಹಿಂದೆ ಯಾರಿದ್ದಾರೆ? ಈ ಎಲ್ಲ ಪ್ರಶ್ನೆಗೆ ತನಿಖೆಯೇ ಉತ್ತರ ನೀಡಬೇಕಿದೆ. ಜೈಲಿನಲ್ಲೂ ಮೊಬೈಲ್ ಬಳಕೆಯ ಆರೋಪ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಸಿದ ವಿಡಿಯೋ ವೈರಲ್. ಜೈಲಿನೊಳಗೆ ಮೊಬೈಲ್ ಹೇಗೆ ಬಂತು? ವಿಡಿಯೋ ವೈರಲ್ ಬೆನ್ನಲ್ಲೇ ಜೈಲಿನಲ್ಲಿ ಭಾರೀ ತಪಾಸಣೆ. ಸಿಸಿಬಿ ದಾಳಿ ವೇಳೆ ಬ್ಯಾರಕ್ನಿಂದ 5G ಆಂಡ್ರಾಯ್ಡ್ ಮೊಬೈಲ್ ಪತ್ತೆ. ಮೊಬೈಲ್ನಲ್ಲಿ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ನೆಟ್ಫ್ಲಿಕ್ಸ್ ವಿಡಿಯೋಗಳು ಸೇರಿದಂತೆ ಹಲವು ಆಪ್ಗಳು ಪತ್ತೆಯಾಗಿರುವ ಮಾಹಿತಿ. ಮೊಬೈಲ್ ಯಾರದ್ದು? ಜೈಲಿನೊಳಗೆ ತಂದವರ್ಯಾರು? ಯಾರೊಂದಿಗೆ ಸಂಪರ್ಕದಲ್ಲಿದ್ರು ಪ್ರಜ್ವಲ್? ಪ್ರಕರಣದ ಬೆನ್ನಲ್ಲೇ ಜೈಲು ಅಧಿಕಾರಿಗಳ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಜೈಲಿನೊಳಗೆ ಮೊಬೈಲ್ ಪ್ರಕರಣಕ್ಕೆ ಇದೀಗ ಹೊಸ ತಿರುವು ಸಿಕ್ಕಿರುವಂತದ್ದು. ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣಗೆ ಮೊಬೈಲ್ ಕೊಟ್ಟವರ್ಯಾರು ಎನ್ನುವುದೇ ಈಗ ದೊಡ್ಡ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಸುತ್ತಿದ್ದಂತಹ ದೃಶ್ಯ ಈಗ ವೈರಲ್ ಆಗಿರುವಂತದ್ದು. ಜೈಲಿನೊಳಗೆ ಮೊಬೈಲ್ ಬಳಕೆಗೆ ಅವಕಾಶ ಕೊಟ್ಟವರ್ಯಾರು? ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಜೈಲು ಅಧಿಕಾರಿಗಳಲ್ಲಿ ಆತಂಕ ವ್ಯಕ್ತವಾಗಿದೆ. ಪ್ರಜ್ವಲ್ ರೇವಣ್ಣ ಇದ್ದ ಬ್ಯಾರಕ್ನಲ್ಲಿ ಅಧಿಕಾರಿಗಳಿಂದ ತೀವ್ರ ತಪಾಸಣೆ ನಡೀತಾ ಇದೆ. ತಪಾಸಣೆ ವೇಳೆ ಆಂಡ್ರಾಯ್ಡ್ ಮೊಬೈಲ್ ಈಗ ಪತ್ತೆಯಾಗಿದೆ. ಮೊಬೈಲ್ನಲ್ಲಿ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ವಿಡಿಯೋ ಸೇರಿದಂತೆ ಹಲವು ಆಪ್ಗಳು ಇದೆ ಎಂಬಂತಹ ಮಾಹಿತಿ ಈಗ ಪತ್ತೆಯಾಗಿದೆ. ಹೈ ಸೆಕ್ಯೂರಿಟಿ ಜೈಲಿನೊಳಗೆ ಮೊಬೈಲ್ ತಲುಪಿದ್ದು ಹೇಗೆ? ಜೈಲು ಸಿಬ್ಬಂದಿಯ ನಿರ್ಲಕ್ಷ್ಯವೇ ಅಥವಾ ಇದರ ಹಿಂದೆ ದೊಡ್ಡ ಜಾಲ ಇದೆಯೇ ಎಂಬುದನ್ನ ತನಿಖೆಯ ಮೂಲಕವೇ ತಿಳಿಯಬೇಕಾಗಿದೆ. ಮೊಬೈಲ್ ಯಾರಿಂದ ಬಂತು? ಯಾರೊಂದಿಗೆ ಸಂಪರ್ಕದಲ್ಲಿದ್ರು? ಹಾಗೆ ಎಷ್ಟು ದಿನಗಳಿಂದ ಮೊಬೈಲ್ ಬಳಸ್ತಾ ಇದ್ರು ಎಂಬುದನ್ನ ತನಿಖೆ ಮಾಡಬೇಕಾಗಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಇದೀಗ ತನಿಖೆಯಲ್ಲಿ ಉತ್ತರ ಹುಡುಕಲಾಗ್ತಾ ಇರುವಂತದ್ದು. ಜೈಲಿನೊಳಗೆ ಮೊಬೈಲ್ ಪ್ರಕರಣ ರಾಜ್ಯಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಸಿರುವ ವಿಡಿಯೋ ಈಗ ವೈರಲ್. ಮೊಬೈಲ್ ಬಳಕೆ ಇದೀಗ
ಭಾರೀ ಚರ್ಚೆಗೆ ಕಾರಣವಾಗಿದೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಜೈಲಿನಲ್ಲಿ ಅಧಿಕಾರಿಗಳಿಂದ ತೀವ್ರ ತಪಾಸಣೆ ನಡೆಯುತ್ತಿದೆ. ಪ್ರಜ್ವಲ್ ರೇವಣ್ಣ ಇದ್ದ ಬ್ಯಾರಕ್ನಿಂದ ಮೊಬೈಲ್ ಪತ್ತೆಯಾಗಿದೆ. ಜೈಲಿನೊಳಗೆ ಮೊಬೈಲ್ ಹೇಗೆ ಬಂತು, ಯಾರು ಮೊಬೈಲ್ ನೀಡಿದ್ರು, ಇನ್ನು ಯಾರಾದರೂ ಮೊಬೈಲ್ ಬಳಸ್ತಾ ಇದ್ದಾರಾ, ಈ ಕುರಿತು ತನಿಖೆ ಚುರುಕಾಗಿದೆ. ಜೈಲಿನೊಳಗೆ ಮೊಬೈಲ್ ಬಳಕೆ ಆರೋಪ, ಮೊಬೈಲ್ ವಶ, ಸಿಸಿಬಿ ದಾಳಿ, ಜೈಲು ಅಧಿಕಾರಿಯ ಅಮಾನತು ಮತ್ತು ಪ್ರಜ್ವಲ್ ರೇವಣ್ಣ ಅವರ ಸ್ಥಳಾಂತರ, ಈ ಎಲ್ಲ ಬೆಳವಣಿಗೆಗಳು ಇದೀಗ ಭಾರೀ ಚರ್ಚೆಗೆ ಕಾರಣವಾಗಿವೆ. ಮುಂದಿನ ದಿನಗಳಲ್ಲಿ ತನಿಖೆಯಿಂದ ಇನ್ನಷ್ಟು ಸ್ಫೋಟಕ ಮಾಹಿತಿಗಳು ಹೊರಬೀಳುತ್ತವೆಯೇ ಕಾದು ನೋಡಬೇಕಿದೆ. ಮೊಬೈಲ್ ಯಾರಿಂದ ಬಂತು ಎಂಬುದು ಪತ್ತೆಯಾಗುತ್ತಿದೆಯೇ ಅಥವಾ ಜೈಲಿನೊಳಗೆ ಈ ಮೊಬೈಲ್ ಜಾಲದ ಹಿಂದೆ ಯಾರಿದ್ದಾರೆ, ಈ ಎಲ್ಲ ಪ್ರಶ್ನೆಗೆ ತನಿಖೆ ಉತ್ತರ ನೀಡಬೇಕಿದೆ.